ಬಿಜೆಪಿ ಗೆದ್ದಿರೋದು ಖುಷಿ, ಆದ್ರೆ ಕಾಂಗ್ರೆಸ್ ಸೋಲಿಗೆ ಏನು ಕಾರಣ ಇರ್ಬೋದು ಸರ್ ನಿಮ್ಮ ಪ್ರಕಾರ? ಅವರು ಸೋತಿದ್ದೆ ನಮಗೆ ತುಂಬಾ ಖುಷಿ. ದೇಶದಲ್ಲಿ ಅವರೆಲ್ಲ ಇರಬಾರ್ದು. ಕಾಂಗ್ರೆಸ್ ಎಲ್ಲೂ ಉಳಿಬಾರ್ದು. ನಮ್ಮ ಬಿಜೆಪಿನೇ ಎಲ್ಲ ಕಡೆ ಗೆಲ್ಲಬೇಕು, ದೇಶ ಉದ್ಧಾರ ಆಗಬೇಕು. ಅವರು ಸುಳ್ಳು ಆಶ್ವಾಸನೆಗಳು ಕೊಡ್ತಾರೆ, ಆಮೇಲೆ ಫ್ರೀ 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 ಅಂತಾರೆ, ಯಾವುದನ್ನು ನಡ್ಕೊಳ್ಳಲ್ಲ. ಕಾಂಗ್ರೆಸ್ ಸೋಲಕ್ಕೆ ಮೂಲ ಕಾರಣ ಅವ್ರು ಹೇಳ್ದಂತೆ ನಡೆಯಲ್ಲ. ದೇಶನ ಅವರು ಸುಭಿಕ್ಷವಾಗಿಡಲ್ಲ. ಬಿಹಾರದ ಕತೆ ಆ ಥರ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದೆ ಹೇಳಿದ್ದಾರೆ, ನಾವು ಇದನ್ನ ನಮ್ಮ ಪಕ್ಷ ಏನಾದ್ರು ಗೆದ್ರೆ ನಾವು ಇಷ್ಟು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿ. ಇಲ್ಲಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಬಿಹಾರಲ್ಲೂ ಕೊಡ್ತೀನಿ ಅಂತ, ಅವ್ರು ಇಲ್ಲೇ ಕೊಟ್ಟಿಲ್ಲ, ಇನ್ನು ಅಲ್ಲೆಲ್ಲಿ ಕೊಡ್ತಾರೆ ಅಂತ ಅವ್ರು ಓಟೇ ಹಾಕಿ. ಇಷ್ಟೆಲ್ಲ ಮಾಡುವಂತಹ ಕೆಪಾಸಿಟಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ವಾ ಸರ್? ಇಂದಿರಾ ಗಾಂಧಿ ಯಾಕೆ ಬೇಕಾಗಿತ್ತು ಅವ್ರಿಗೆ? ಆ ಫ್ಯಾಮಿಲಿಗೆ ಏನಕ್ಕೆ ಬೇಕಾಗಿತ್ತು ಗಾಂಧಿ ಸರ್ನೇಮು? ರಾಷ್ಟ್ರಧ್ವಜನ್ನ ಇವ್ರ ಪಕ್ಷಕ್ಕೆ ಏನಕ್ಕೆ ಇದು ಮಾಡಿದ್ರು? ಅಂದ್ರೆ ನಿಮ್ಮ ಮಾತಿನ ಅರ್ಥ ಅವರು ಧ್ವಜವನ್ನ ಇಟ್ಕೊಂಡು ಅವರ ಬೇಳೆನ ಬಯಸ್ಕೊಳ್ಳುವಂತಹ ಕಾರ್ಯವನ್ನ, ಗಾಂಧಿಯ ಹೆಸರನ್ನ ಇಟ್ಕೊಂಡು ಅವ್ರ ಬೇಳೆನ ಬಯಸ್ಕೊತಾ ಇದ್ದಾರೆ ಅನ್ನೋದು. ಹೌದು ಹೌದು ಹೌದು, ಖಂಡಿತ ಅದನ್ನೆರಡು ತೆಗ್ದಾಕ್ಸಿ, ಅವಾಗ ಬಂಡವಾಳ ತೇಲುತ್ತೆ. ಮೋದಿಯವರು ಕ್ರಿಸ್ಟಲ್ ಕ್ಲಿಯರ್ ಆಗಿ ಎಷ್ಟೋ ಕೆಲಸಗಳು ಮಾಡಿದ್ದಾರೆ. 2014ರಿಂದ ಇವತ್ತಿನವರೆಗೂ ಎಷ್ಟು ಕೆಲಸಗಳು ಹಾಕ್ತಿದ್ದಾವೆ. ಇದೇ ತರ ಯಾಕೆ ಇವ್ರು ಮಾಡಲಿಲ್ಲ? ಬಿಹಾರಿಗಳನ್ನೋರಲ್ಲ, ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರಲ್ಲಿ ಅವ್ರೆ ಎಲ್ಲ ಜೀವನ ಮಾಡೋದು. ಇಲ್ಲಿ ಬೆಂಗಳೂರು, ಕರ್ನಾಟಕ, ತಮಿಳ್ನಾಡಲ್ಲಿ ಮಾಡ್ತಾರೆ, ಬಿಹಾರದಲ್ಲಿ ಓಟ್ ಹಾಕ್ತಾರೆ. ನೀವು ಹಂಗಾದ್ರೆ ಚುನಾವಣೆ ಎದುರಿಸೋದೇ ಬೇಡ. ಯಾರೋ ಅವ್ರವರೇ ಅವ್ರು ಡೈರೆಕ್ಟ್ ಆಗಿ ಅಮೆರಿಕ ಎಲೆಕ್ಷನ್ ಥರ ಮಾಡ್ಕೊಂಡು ಹೋಗ್ಬಿಡ್ಬೋದಲ್ಲ. ಜನಗಳು ನಾವು ಮಾಡಿರೋ ಕೆಲಸನ ನೋಡಿ ನಮ್ಗೆ ಓಟ್ ಹಾಕ್ತಾರೆ ಅನ್ನೋದಾದ್ರೆ ಗ್ಯಾರಂಟಿಗಳನ್ನ ಯಾಕೆ ಮಾಡ್ಬೇಕು ಸರ್? ತುಂಬ ಖುಷಿ ಆಯಿತು ಬಿಜೆಪಿ ಗೆದ್ದಿದ್ದಕ್ಕೆ. ಆಮೇಲೆ ಕಾಂಗ್ರೆಸ್ನ ಫುಲ್ ಸೋಲಿಸಿ ಒಂದು 3 ಸೀಟ್ ಬಂತಲ್ಲ, ನಮ್ಗೆ ಅದೇ ತುಂಬ ಖುಷಿ. ಅವರು ಸೋತಿದ್ದೆ ನಮಗೆ ತುಂಬ ಖುಷಿ. ದೇಶದಲ್ಲಿ ಅವರೆಲ್ಲ ಇರಬಾರ್ದು ರೀ. ಕಾಂಗ್ರೆಸ್ ಎಲ್ಲೂ ಉಳಿಬಾರ್ದು. ನಮ್ಮ ಬಿಜೆಪಿನೇ ಎಲ್ಲ ಕಡೆ ಗೆಲ್ಲಬೇಕು, ದೇಶ ಉದ್ಧಾರ ಆಗಬೇಕು, ದೇಶ ಮುಂದೆ ತರಬೇಕು. ಅದರಿಂದ ನಮಗೆ ಬಿಜೆಪಿ ಗೆದ್ದಿರೋದು ನಮ್ಗೆ ತುಂಬ ಖುಷಿ. ಸರ್, ಬಿಜೆಪಿ ಗೆದ್ದಿರೋದು ಖುಷಿ, ಆದ್ರೆ ಕಾಂಗ್ರೆಸ್ ಸೋಲಿಗೆ ಏನು ಕಾರಣ ಇರ್ಬೋದು ಸರ್ ನಿಮ್ಮ ಪ್ರಕಾರ? ಅವರು ಸುಳ್ಳು ಆಶ್ವಾಸನೆಗಳು ಕೊಡ್ತಾರೆ, ಆಮೇಲೆ ಫ್ರೀ 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 ಅಂತಾರೆ, ಯಾವುದನ್ನು ನಡ್ಕೊಳ್ಳಲ್ಲ. ಬಡ ಜನಗಳು ಬಡತನನೇ ಇರ್ತಾರೆ. ಸ್ವತಂತ್ರ ಬಂದು 75 ವರ್ಷ ಆಯಿತು. ಏನು ಇಂಪ್ರೂವ್ ಮಾಡೋರು? ಮೋದಿಜಿ ಬಂದ ಮೇಲೇ ಇಂಪ್ರೂವ್ ಆಗಿದ್ದು. ಆದ್ದರಿಂದ ಕಾಂಗ್ರೆಸ್ ಸೋಲಕ್ಕೆ ಮೂಲ ಕಾರಣ ಅವ್ರು ಹೇಳ್ದಂತೆ ನಡೆಯಲ್ಲ. ದೇಶನ ಅವರು ಸುಭಿಕ್ಷವಾಗಿಡಲ್ಲ. ಎಲ್ಲ ಗಲಾಟೆ ಮಾಡಿಸೋದು, ದಂಗೆ ಹೇಳ್ಸೋದು, ಇದೆಲ್ಲೇ ಅವ್ರ ಕಾಲ ಕಳೆದ್ಬಿಟ್ರು. ಅದರಿಂದ ಅವ್ರು ಸೋಲೋದು ಒಳ್ಳೇದು ಅಲ್ಲ ಸರ್. ಇವಾಗ ಬಿಹಾರದ ಕತೆ ಆ ಥರ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅದು ಅಷ್ಟೇ. ಇವಾಗ ಎಲ್ಲ ಕಡೆ ಸುಳ್ಳು ಆಶ್ವಾಸನೆ ಕೊಟ್ಟರು. ಎಲ್ಲರಿಗೂ 2,2 ಸಾವಿರ ರೂಪಾಯಿ ಆಗ್ತಾ ಇದ್ದಾರೆ ಅಂತ ಯಾರು ಆಗ್ತಾ ಇದ್ದಾರೆ? ಪಾಪ ಬಡವರೆಲ್ಲ ಓಟ್ ಹಾಕ್ಬಿಟ್ರು. ಯಾರು ಕೊಟ್ಟಿದ್ದಾರೆ? ಯಾರಿಗೂ ದುಡ್ಡು ಹೋಗ್ತಾ ಇಲ್ಲ, ಏನೂ ಹೋಗ್ತಾ ಇಲ್ಲ. ಫ್ರೀ ಫ್ರೀ ಅಂದ್ಬಿಟ್ಟು ರೋಡೆಲ್ಲ ಹಾಳು ಮಾಡಿ, ಒಂದು ರೋಡು ಇಲ್ಲ. ಆಮೇಲೆ ಗ್ರ್ಯಾಜುಯೇಟ್ಸ್ಗಳಿಗೆಲ್ಲ ದುಡ್ಡು ಕೊಡ್ತೀನಿ ಅಂತ ಎಲ್ಲಿ ಕೊಟ್ಟಿದ್ದಾರೆ? ಯಾರಿಗೇನು ಕೊಟ್ಟಿಲ್ಲ. 3,000 ಕೊಡ್ತೀನಿ ಅಂದ್ರು, ಎಲ್ಲ 3,000 ಅಲ್ಲ, ಇವ್ರ ಜಾಬ್ಗೆ ಹೋಗ್ತಾ ಇದೆ, ಯಾರಿಗೂ ಹೋಗಿಲ್ಲ. ಇದೇ ರೀತಿಯಾದ ಗ್ಯಾರಂಟಿಗಳನ್ನ ಬಿಹಾರದಲ್ಲೂ ಅವರು ಮಾಡಿದ್ದಾರೆ. ಅವರು ಹೇಳಿದ್ದಾರೆ, ನಾವು ಇದನ್ನ ನಮ್ಮ ಪಕ್ಷ ಏನಾದರೂ ಗೆದ್ರೆ ನಾವು ಇಷ್ಟು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿ. ಈಗ ನಿಮ್ಮ ಪ್ರಕಾರ ಗ್ಯಾರಂಟಿ ಅಂದ್ರೆ ಏನು ಸರ್? ಇಲ್ಲಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಬಿಹಾರಲ್ಲೂ ಕೊಡ್ತೀನಿ ಅಂತ, ಅವ್ರು ಇಲ್ಲೇ ಕೊಟ್ಟಿಲ್ಲ, ಇನ್ನು ಅಲ್ಲೆಲ್ಲಿ ಕೊಡ್ತಾರೆ ಅಂತ ಅವ್ರಿಗೆ ಓಟೇ ಆಗಲಿಲ್ಲ. ಇಲ್ಲೆಲ್ಲ ನೋಡಿರ್ತಾರೆ ಮೇಡಮ್. ಜನ ಅಲ್ಲ ಇವಾಗೆಲ್ಲ ಸಾಮಾನ್ಯ ಎಲ್ಲ ಬಕ್ರಗಳಿಲ್ಲ. ರೈತರು ಮಕ್ಕಳು, ರೈತರೆಲ್ಲ ಬ್ರಿಲಿಯಂಟು. ಬಿಹಾರಿಗಳು ಪಾಪ, ಬಿಹಾರಲ್ಲೆಲ್ಲ ತುಂಬ ಬಡತನ ಇದೆ. ಲಲ್ಲೂ ಪ್ರಸಾದ್ ಯಾದವ್ ಕಾಲದಿಂದನೂ ರಾಜ್ಯನೇ ಹಿಂದುಳಿಸ್ಬಿಟ್ರು. ಏನೂ ಮಾಡಿಲ್ಲ ಕೆಲಸ. ಅವ್ರಿಗೆಲ್ಲ ಓಟ್ ಹಾಕೋದು ವೇಸ್ಟು ಮೇಡಮ್. ಆದ್ದರಿಂದ ಇವಾಗ ನಿತೀಶು ಮೋದಿಜಿ ಇದ್ದಾರೆ. 25 ವರ್ಷದಿಂದ ಅವರು ಏನು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಬಿಹಾರಲ್ಲಿ, ಅವ್ರು ಮಾಡಿರುವಂತಹ ಒಂದು ಕಾರ್ಯಗಳು ಇವತ್ತು ಅವ್ರ ಗೆಲುವಿಗೆ ಕಾರಣನಾ? ಹೌದು, 100%. ಅವರು ಇವಾಗ
ಯಾವುದೇ ಒಂದು ಫ್ಲೈ ಓವರ್ ಆಗಲಿ ರೋಡ್ ಆಗಲಿ ಇವತ್ತು ಬಿಹಾರಲ್ಲಿ ಯಾರು ಗುರುತಿಸ್ತಾನೆ ಇರಲಿಲ್ಲ. ಇವತ್ತೊಂದು ದಿನ ಎಂಥ ರೋಡ್ ಮಾಡಿದ್ದಾರೆ, ಇದು ಮಾಡಿದ್ದಾರೆ. ಆಮೇಲೆ ನೋಡಿ ಇವಾಗ ಕಾಟನ್ ಇಂಡಸ್ಟ್ರೀಸು ಕಾಟನ್ ಇಂಡಸ್ಟ್ರೀಸು ನಂಬರ್ 1. ಇವಾಗ ಕಾಟನ್ ಏನು ಬೆಳೀತಾ ಇರಲಿಲ್ಲ, ಇವತ್ತು ಕಾಟನ್ ಹೆಂಗೆ ಬೆಳೀತಾ ಇದ್ದಾರೆ ಗೊತ್ತಾ? ಬಿಹಾರಲ್ಲಿ ದಯಾನಿಧಿ ಮಾರನ್ ಅವರೆಲ್ಲ ತೊಗೊಂಡೋಗಿ ಇವತ್ತು ಅಲ್ಲೆಲ್ಲ ಡೆವಲಪ್ ಮಾಡಿದ್ದಾರೆ. ಯಾವತ್ತೇ ಅಲ್ಲಿ ರಾಜ್ಯ ಡೆವಲಪ್ ಆದರೆ ದೇಶನೂ ಉದ್ಧಾರ ಆಗುತ್ತೆ ಮೇಡಮ್. ಅಲ್ಲ ಸರ್, ಇಷ್ಟೆಲ್ಲ ಮಾಡುವಂತಹ ಕೆಪಾಸಿಟಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ವಾ ಸರ್? ಕಾಂಗ್ರೆಸ್ ಸರ್ಕಾರಕ್ಕೆ ಏನಿದೆ ಮೇಡಮ್? ಕಾಂಗ್ರೆಸ್ ಅವಾಗ ಗಾಂಧೀಜಿ ಕಾಲದಲ್ಲಿ ಕಾಂಗ್ರೆಸ್, ಇವ್ರ ಫ್ಯಾಮಿಲಿ ಕಾಂಗ್ರೆಸ್ ಮೇಡಮ್. ಇದು ನೆಹರು ಫ್ಯಾಮಿಲಿ ಕಾಂಗ್ರೆಸ್ಸು. ಅವಾಗಿನ ಕಾಂಗ್ರೆಸ್ಸೇ ಬೇರೆ, ಇವಾಗಿನ ಕಾಂಗ್ರೆಸ್ಸೇ ಬೇರೆ. ನೀವು ಇವಾಗಿನ ಕಾಂಗ್ರೆಸ್ನ ಹೋಲಿಸ್ರಿ ಎಲ್ಲಿ ಮೇಡಮ್? ಆ ಕಾಂಗ್ರೆಸ್ ಎಲ್ಲಿ, ಈ ಕಾಂಗ್ರೆಸ್ ಎಲ್ಲಿ? ಆ ಕಾಲದಿಂದ ಅವರು ಕಾಂಗ್ರೆಸ್ನವರು 2 ವಿಧವಾದದ್ದ ಇದನ್ನ ಬಾವುಟದಲ್ಲಿ ಒಂದು ನಮ್ಮ ದೇಶದ ಬಾವುಟದ ಕಲರ್ ನೋಡೇ ಎಲ್ಲರೂ ಓಟ್ ಹಾಕೋದು. ಇನ್ನೊಂದು 2ನೇ ಪ್ರಶ್ನೆ ಏನು ಅಂದರೆ ಗಾಂಧಿ ಹೆಸರು. ಆ 2 ತೆಗ್ದಾಕಿ ಅವ್ರ ಸಿಂಬಲ್ ಏನಿದೆ, ಹಸ್ತ ಮಾತ್ರ ಇರೋ ಥರ ಇದು ಮಾಡಿ ಅವಾಗ ಬಂಡವಾಳ ತೇಲುತ್ತೆ. ನೀವು ಗಾಂಧಿನ ಪ್ಲಸ್ ಈ ನಮ್ಮ ದೇಶದ ಧ್ವಜನ ಇಟ್ಕೊಂಡಿದ್ದೆ ಮುಂದೆ ಬರ್ತಾರೆ. ಅದು ಬಿಟ್ಟು ಬೇರೆ ಏನಾದರೂ ಬರಲಿ, ಎಷ್ಟು ಜನ ಬರೋಕ್ಕಾಗುತ್ತೆ? ಈಗ ನೀವು ಇಂದಿರಾ ಗಾಂಧಿ ಯಾಕೆ ಬೇಕಾಗಿತ್ತು ಅವ್ರಿಗೆ? ಆ ಫ್ಯಾಮಿಲಿಗೆ ಏನಕ್ಕೆ ಬೇಕಾಗಿತ್ತು ಗಾಂಧಿ ಸರ್ನೇಮು ಹೇಳಿ? ಗಾಂಧಿ ತಾತ ಅವರು ಗಾಂಧಿ ಕಾಲದಲ್ಲಿ ನೆಹರು ಜೊತೆ ಇದ್ರು, ಗಾಂಧಿಯವ್ರ ಸ್ವಾತಂತ್ರ್ಯ ಬಂತು, ಆಯಿತು. ಅದಾದ ಮೇಲೆ ಆ ಹೆಸರು ಜ್ಞಾನಕ್ಕೆ ದುರುಪಯೋಗ ಮಾಡಿಕೊಂಡ್ರು ಜನಗಳಿಗೆ. ಅದೊಂದು. ಮತ್ತು ಬಾವುಟದಲ್ಲಿ ರಾಷ್ಟ್ರಧ್ವಜನ ಇವ್ರ ಪಕ್ಷಕ್ಕೆ ಏನಕ್ಕೆ ಇದು ಮಾಡಿದ್ರು? ಅದು 2 ತೆಗ್ದಾಕಿ. ಎಂತಹ ಯಾವ ದೇಶ ಇಡೀ ನಮ್ಮ ಭಾರತ ದೇಶದಲ್ಲಿ ಎಲ್ಲೇ ಹೋಗಲಿ ಆ ಭಾರತ ದೇಶದ ಧ್ವಜನ ನೋಡಿದ ತಕ್ಷಣ ಎಂಥವ್ರಿಗೂ ಮನಸ್ಸು ಕರಗುತ್ತೆ. ಅದೇ ಅವರು ಮಾಡ್ತಿರೋದು ಇದು ಕಾಂಗ್ರೆಸ್ನವರು. ಅದನ್ನು ತೆಗ್ದಾಕಿ ಅವಾಗ ಇವ್ರ ಬಂಡವಾಳ ತೇಲುತ್ತೆ. ಯಾಕೆ ಈ ತರದನ್ನ ಬಿಜೆಪಿ ಸರ್ಕಾರ ಮಾಡ್ತಾ ಇಲ್ವಾ ಸರ್? ಏನು ಮಾಡಿದ್ದಾರೆ ಬಿಜೆಪಿ ಸರ್ಕಾರ? ಏನು ಮಾಡಿದ್ದಾರೆ? ನಾವು ಹಿಂದೂಗಳು ಅನ್ನೋದು ತಪ್ಪಾ? ಅಲ್ಲಲ್ಲ ನಾವು ಹಿಂದೂಗಳು ಅನ್ನೋದು ತಪ್ಪಾ? ಹಿಂದೂಸ್ತಾನ ಇದು ಹಿಂದೂಗಳು ಅಂತ ತಪ್ಪು? ಅಲ್ಲಲ್ಲ, ನಾವು ರಾಷ್ಟ್ರಧ್ವಜನ ನಾವು ಇಟ್ಕೊಂಡಿಲ್ಲ. ರಾಷ್ಟ್ರಧ್ವಜನ ಎಂಥವ್ರಿಗೂ ಇದಾಗುತ್ತೆ. ಆ ಉದ್ದೇಶಕ್ಕೆ ರಾಷ್ಟ್ರಧ್ವಜ ಎಂತಹವ್ರಿಗೂ ಮನಸ್ಸು ಕರಗುತ್ತೆ. ಅದನ್ನ ಏನಕ್ಕೆ ಇವ್ರು ಇಟ್ಕೋಬೇಕು? ಅದನ್ನ ಬಿಟ್ಟಾಕಿ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಅವರು ಧ್ವಜವನ್ನ ಇಟ್ಕೊಂಡು ಅವರ ಬೇಳೆನ ಬಯಸ್ಕೊಳ್ಳುವಂತಹ ಕಾರ್ಯವನ್ನ, ಗಾಂಧಿಯ ಹೆಸರನ್ನ ಇಟ್ಕೊಂಡು ಅವ್ರ ಬೇಳೆನ ಬಯಸ್ಕೊತಾ ಇದಾರೆ ಅನ್ನೋದನ್ನ ಹೇಳ್ತಾರೆ. ಹೌದು, ಖಂಡಿತ ಅದನ್ನ 2 ತೆಗ್ದಾಕ್ಸಿ ಅವಾಗ ಬಂಡವಾಳ ತೇಲುತ್ತೆ. ಅವ್ರು ಇದನ್ನ ತೆಗ್ದಾಕಿದ್ರೆ ಜನತೆ ಅವ್ರನ್ನ ಕೈ ಹಿಡಿಯುತ್ತಾ ಸರ್? ಅದು ನೀವು ನೋಡ್ಬೇಕು. ಅಂದ್ರೆ ಇಲ್ಲಿ ಹೆಂಗೆ ಗಾಂಧಿದು ಮತ್ತೆ ಬಾವುಟದ್ದು ಏನ್ ಬರ್ತಾ ಇದೆ, ಅದೇ ತರ ಅವರು ಈ ದೇಶಕ್ಕೆ ಏನಾದ್ರೂ ಒಂದು ಕೊಡುಗೆ ಮಾಡ್ಬೇಕು, ಅವರು ಈ ದೇಶಕ್ಕೆ ಏನಾದ್ರೂ ಒಂದು ಕೆಲಸವನ್ನ ಮಾಡ್ಬೇಕು, ಇಲ್ಲಿರೋ ಜನಗಳಿಗೆ ಅವ್ರು ಒಳ್ಳೇದನ್ನ ಮಾಡಿದ್ರೆ ಜನ ಅವ್ರನ್ನ ಕೈ ಹಿಡಿತಾರೆ. ಇದು ಯಾವುದೇ ಪಕ್ಷ ಆಗ್ಲಿ, ಬಿಜೆಪಿ ಆಗ್ಲಿ ಅಥವಾ ಕಾಂಗ್ರೆಸ್ ಆಗ್ಲಿ ಅಥವಾ ಮತ್ತೊಂದು ಪಕ್ಷ ಬರೋದಾಗ್ಲಿ, ಜನಗಳಿಗೆ ಆ ಲೀಡರ್ಶಿಪ್ ಮೋದಿಯವರು ಕ್ಲಿಯರ್ ಆಗಿ ಎಷ್ಟೋ ಕೆಲಸಗಳು ಮಾಡಿದ್ದಾರೆ. 2014ರಿಂದ ಇವತ್ತಿನವರೆಗೂ ಎಷ್ಟು ಕೆಲಸಗಳು ಆಗ್ತಿದ್ದಾವೆ. ಇದೇ ತರ ಯಾಕೆ ಇವ್ರು ಮಾಡಲಿಲ್ಲ? ಈಗಲೇ ಯಾಕೆ ಇದು ಬಂತು ಇವ್ರಿಗೆ? ಆ ಮುಂದಾಳತ್ವ ಇರೋ ನಾಯಕರು ಇಲ್ಲ. ಬರಲಿ, ಮುಂದೆ ಬಂದರೆ ಯಾರು ಬೇಡ ಅನ್ನಲ್ಲ. ಆ ಥರ ಚಾರ್ಮ್ ಆಗಿರೋರು, ಮೋದಿ ಥರ ಚಾರ್ಮ್ ಆಗಿರೋರು ಬರಲಿ. ನಾವು ಯಾರು ಏನು ಬರಬೇಡ ಅಂತ ಹೇಳಿದಾರ? ಯಾವ ಪಕ್ಷದವರು ಯಾರೂ ಇದು ಮಾಡೋದಿಲ್ಲ. ಆ ಚಾರ್ಮಿಂಗ್ ಇರೋರು ಬರಬೇಕು. ಬರಲಿ. ನಿಮ್ಮ ಪ್ರಕಾರ ಇವಾಗ ಬಿಜೆಪಿ ಬಂದಿರೋದು, ಬಿಹಾರಲ್ಲಿ ಬಿಜೆಪಿ ಬಂದಿರೋದು ನಿಮ್ಮ ಪ್ರಕಾರ ಏನು ಅನ್ನಿಸ್ತಾ ಇದೆ ಸರ್? ಬಿಜೆಪಿ ಬಂದಿರೋದು ಒಂದು ಆಸ್ಪೆಕ್ಟ್ ಇಂದ ವೆಲ್ಕಮ್ ಸಿಚುಯೇಷನ್. ಯಾಕಂತಂದ್ರೆ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದೇ ಇರೋದ್ರಿಂದ ದೇರ್ ವಿಲ್ ಬಿ ಬೆಟರ್ ಕೋಆರ್ಡಿನೇಷನ್, ಬೆಟರ್ ಅಲೋಕೇಶನ್ ಆಫ್ ಫಂಡ್ಸ್, ಮತ್ತು ಒಂದು ಬೆಟರ್ ಜನಗಳಿಗೆ ಫೆಸಿಲಿಟೀಸ್, ಸ್ಟ್ರಕ್ಚರ್, ಇನ್ಫ್ರಾಸ್ಟ್ರಕ್ಚರ್ ಕೊಡೋದಕ್ಕೆ ಐ ಥಿಂಕ್ ಬೆಟರ್ ಆಪರ್ಚುನಿಟಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಪೀಪಲ್ ಆರ್ ನಾಟ್ ಫೂಲ್ಸ್ ಅಲ್ಲ, ಸುಮ್ಮನೆ ದೇ ಆರ್ ನಾಟ್ ಬೀನ್ ಎಲೆಕ್ಟೆಡ್ ಫಾರ್ 5th ಟೈಮ್ ಅಲ್ಲ. ಡೆಫಿನೆಟ್ಲಿ ದೇರ್ ಇಸ್ ಎ ಮೆಸೇಜ್. ಆ್ಯಂಡ್ ನನ್ನ ಒಂದು ಕಳಕಳಿಯ ಮನೆ ಏನಂದರೆ, ಡೆಮಾಕ್ರಸಿನಲ್ಲಿ ರೂಲಿಂಗ್ ಪಾರ್ಟಿ ಇನ್ನು ಹೆಚ್ಚಾಗಿ ಆಪೋಸಿಷನ್ ಪಾರ್ಟಿ ಎಕ್ಸಿಸ್ಟೆನ್ಸು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಏನಾಗಿದೆ ಅಂದರೆ, ನಮ್ಮ ದೇಶದಲ್ಲಿ ವಿರೋಧ ಪಕ್ಷಗಳು ಅಂತ ಏನಿದೆ
ಅವುಗಳ ಕರ್ತವ್ಯನ ಅವರು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಫೀಲಿಂಗ್ ನಂಗೆ ಬರ್ತಾ ಇದೆ. ಯಾಕಂದರೆ ಅವರು ಟಿ ವಿ ಡಿಬೇಟ್ಸಲ್ಲಿ ಅವ್ರು ಮಾತಾಡೋ ರೀತಿ, ಅವ್ರು ಮಾತಾಡೋ ಶೈಲಿಯೆಲ್ಲ ನೋಡ್ತೀವಲ್ಲ, ಆ ಒಂದು ರೆಸ್ಪಾನ್ಸಿಬಲ್ ಆಗಿ ಅವ್ರು ಯಾರು, ಐ ಥಿಂಕ್ ದೇ ಆರ್ ಲ್ಯಾಕಿಂಗ್ ಸಮ್ ಲೀಡರ್ಸ್. ಬಟ್ ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ದ ಕಾಂಗ್ರೆಸ್ ಪಾರ್ಟಿ ಇನ್ ಫ್ಯೂಚರ್.